ನೋವ್ತಿದ್ಯಾ? ಸುಖವಾಗಿದೆ. ಆ ಬಂಗ್ಲೋ ಬಗ್ಗೆ ಕೇಳಿರೋ ಕತೆ ಎಲ್ಲ ಅಷ್ಟ್ ಚೆನ್ನಾಗಿಲ್ಲ. ಅದೆಲ್ಲ ಸುಮ್ನೆ ಹೇಳ್ತಾರೆ ಸಿನಿಮಾನಲ್ಲಿ ತೋರ್ಸೋತರ. ಅದೆಲ್ಲ ಏನು ಇಲ್ಲ. ನಾವು ಸಿನಿಮಾದವ್ರೆ, ನಮಗೂ ಈ ವಿಷಯ ಗೊತ್ತಿಲ್ಲ ಅನ್ಕೊಂಡಿದೀರಾ ಅವರು? ನಮ್ಮ ಅಪ್ಪ ನೋಡ್ಕೊಂಡು ಈ ಕಾಡಿಗೆ ಯಾರೋ ಬಂದಿದ್ರು, ಡೇವಿಡ್. ಅದ್ಭುತವಾದ ಹೊಸ ಹೊಸ ಕಾಯಿಲೆಗಳನ್ನು ನಿವಾರಣೆ ಮಾಡುವಂಥ ಔಷಧಿಗಳ ಬಗ್ಗೆ ಈ ಪುಸ್ತಕದಲ್ಲಿ ಬರೆದಿದೆ. ಗೊತ್ತಿರೋ ಮಟ್ಟಿಗೆ ಈ ಔಷಧಿಗಳೆಲ್ಲ ಈ ಕಾಡಲ್ಲೇ ಇವೆ ಅಂತ ತಿಳ್ಕೊಂಡು ಬಂದಿದ್ದೀನಿ. ಸೊಕ್ಕ, ಇದೆಲ್ಲದನ್ನು ಒಂದಾಗಿ ಕಟ್ಟಿ ಕಡಿಮೆ ಅಂದ್ರೂ 4 ತಿಂಗಳು ಮಣ್ಣಲ್ಲಿಡಬೇಕು. ಅದು ಈ ಮಣ್ಣಲ್ಲಿ. ಆವಾಗಲೇ ಆ ಔಷಧಿಗೆ ಶಕ್ತಿ ಬರ್ತದೆ. ಎದೋಳಿ. ಅದ್ಯಾರು? ಯಾರು? ಅಲ್ಲೊಂದು ಹುಡುಗಿದ್ಲಲ್ಲ. ನೀವ್ ನೋಡಿದ್ರಾ? ಹೌದು, ನಾನು ನೋಡ್ದೆ. ನೀನ್ಯಾಕ್ ಬಾತ್ರೂಮ್ ಅಲ್ಲಿ ಇಣಕ್ ನೋಡ್ತಿದ್ದೆ? ಅದು ನೀನು ಅಲ್ಲಿ ಏನು? ಅಯ್ಯೋ, ಅಲ್ಲೇನೋ ಇಟ್ಟಿದ್ದ, ಕುಡಿದ್ಬಿಟ್ಟೆ ನಾನು. ಈ ಕಾಡಲ್ಲಿ ನೋಡ್ಬಾರ್ದೆಲ್ಲ. ಕೆಲವೊಂದ್ಸತಿ ನೋಡ್ಬೇಕಾಗುತ್ತೆ. ಕಣ್ಮುಚ್ಕೊಳ್ಳಿ, ಹೆದರ್ಕೋಬೇಡಿ. ಅವಳು ನಿಮ್ಗೇನು ಮಾಡಲ್ಲ. ಅವಳ? ಹೌದು. ಈ ಕಾಡ್ ಬಗ್ಗೆ, ಈ ಮನೆ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾನೇ ಇದೆ. ತುಂಬಾ ಕತೆನಾ? ಅವತ್ ಹೋದ ಡೇವಿಡ್ ಕೆಲವು ತಿಂಗಳು ಬಿಟ್ಕೊಂಡು ಮತ್ತೆ ಬಂದ್ರು. ಜೊತೆಲೊಬ್ರನ್ನ ಕರ್ಕೊಂಬಂದಿದ್ರು, ಸ್ಟೆಲ್ಲಾ. ಇದಕ್ಕಿದ್ದ ಹಾಗೆ ಇನ್ನೊಂದು ಸಲ ಕಾಡಿಗೆ ಬರಬೇಕು ಅನ್ನಿಸ್ತು. ಯಾಕೆ ಬಂದಿತ್ತು ಅಂದ್ರೇನಾ? ಏನ್ ಮಾತಾಡ್ತೀರಾ ಬುದ್ಧಿ? ನಾಡಲ್ಲಿರೋರು ಕಾಡೊಳಗೆ ಬರೋದು ನಮಗೆ ಎಷ್ಟು ಸಂತೋಷವಾದ ಸುದ್ದಿ. ಇವರೇ ಮಿಸ್ಟರ್ ಸೊಕ್ಕನ್ನ ಕಾಕ್ತು. ಐ ಆಮ್ ಸ್ಟೆಲ್ಲಾ. ಬುದ್ಧಿ, ಇವರು ಕಾಡ್ ನೋಡ್ತೀನಿ ಅಂತ ಜೊತೆಗೆ ಬಂದಿದ್ದಾಳೆ. ನಾವು ಸ್ವಲ್ಪ ದಿನ ಇಲ್ಲೇ ಇರ್ತೀವಿ. ಮಗಳೇ, ಇಲ್ಲಿ ಅನುಕೂಲ ಸ್ವಲ್ಪ ಕಡಿಮೆನೆ. ಇರೋ ಮನೆನೇ ಸಾಕು ಸೊಕ್ಕನ್. ನಮ್ ನಾಡಲ್ಲಿ ಸಿಗೋ ಸೌಕರ್ಯ ಅಲ್ಲ ಇಲ್ಲಿ ಸಿಗ್ಲೇಬಾರ್ದು. ಸುತ್ತಲೂ ಕಾಡು. ವಾಟ್ ಐ ಫೀಲ್. ಐ ಜಸ್ಟ್ ವಾಂಟ್ ಟು ಎಕ್ಸ್ಪ್ಲೋರ್ ಇಟ್.
ನದಿಲಿ ಇಳಿಬೇಕು ಅನಿಸ್ತಿದೆ ಡೇವಿಡ್. ನೀನ್ ಈ ಕಾಡನ್ನ ಎಕ್ಸ್ಪ್ಲೋರ್ ಮಾಡಕ್ ಬಂದೋಳ್ತಾನೆ, ಇಳಿ. ನೋಡ್ಕೊಂಡು. ಬಾ. ಏನಾಯ್ತು? ಐ ಕಾಂಟ್ ಮೂವ್ ಡೇವಿಡ್. ಐ ಫೀಲ್ ನದಿಯಲ್ಲಿ ತುಂಬಾ ಹೊತ್ತಿದ್ಯಲ್ಲ, ಅದಕ್ಕೆ ಇರಬೇಕು. ಇದು ಕುಡಿ, ಟೈರ್ಡ್ನೆಸ್ ಎಲ್ಲ ಹೋಗುತ್ತೆ. ಇದೇನಿದು? ನೀ ಕುಡಿ, ಇದೊಂದು ಔಷಧಿ. ಡೇವಿಡ್, ಯು? ಹೌದೇ, ನಾನೇ. ಗುಡ್. ನಾನು ಅನ್ಕೊಂಡಿದ್ಕಿಂತ ನೀನ್ ಚೆನ್ನಾಗೇ ಇದ್ದೆ. ಯು ಆರ್ ಚೀಟಿಂಗ್ ಮೀ. ಅದಕ್ಕೆ ತಾನೇ ನಿನ್ನ ಕಾಡಿನ ತನಕ ಕರ್ಕೊಂಡ್ ಬಂದಿದ್ದು. ಅಷ್ಟೇ ಅಲ್ಲದೆ ನಿನಗೆ ನೋಡಕ್ಕಿಲ್ಲ ಏನೂ ಇಲ್ಲ, ಬರೀ ಕಾಡ್ ಜನರು ಮತ್ತೆ ಮರ ಗಿಡಗಳು ಅಷ್ಟೇ. ಯಾವತ್ತಾದ್ರೂ ಈ ಕಾಡ್ ಬಿಟ್ಟು ನಾಡಕ್ ಬರ್ತೀಯ ಅಲ್ಲ, ಐ ವಿಲ್ ಶೋ ಯು ಬಾಸ್ಟರ್ಡ್.
ಮಗಳೇ ಏಯ್ ಏನು ಮಾಡ್ದೆ ಇವಳನ್ನ ಮಗಳೇ ಎದ್ದೋಳು ಮಗಳೇ ಆ ಏನಾಯ್ತು? ಇಲ್ಲ ಏನೂ ಇಲ್ಲ. ಮತ್ ನಾನ್ ನೋಡಿದ್ದ ಅವಳೇನಾ? ಹೌದು. ಆ ಹುಡ್ಗಿ ಯಾವಾಗ ಸತ್ತೋದ್ಲು? ಹಾ, ಅಪ್ಪ ಕೊಲೆ ಮಾಡಿದ್ದೀನಾನೆ. ಹಂಗಂದ್ರೆ ಅಪ್ಪ ಕೂಡ ಇಲ್ಲೆಲ್ಲೂ ಇರ್ತಾರಲ್ಲ? ಏನೋ ಭಯ ಆಗ್ತಿದ್ಯಾ? ಇಲ್ಲ ಭಯ ಏನಿಲ್ಲ. ಮುಖದಲ್ಲಿ ಕಾಣಿಸ್ತಿದೆ. ಮುಖ ನೋಡಿದ್ರೆ ಗೊತ್ತಾಗ್ತಿದೆ. ಇಷ್ಟೆಲ್ಲ ಆದ್ರೂ ಪೊಲೀಸ್ಗೇನು ಕಂಪ್ಲೇಂಟ್ ಕೊಟ್ಟಿಲ್ವಾ? ಈ ಕಾಡ್ಗಂತ ಒಂದು ಕಾನೂನಿದೆ. ನನಗಂತ ನ್ಯಾಯ ಸಿಗೋ ಒಂದ್ ದಿನ ಇದ್ದೇ ಇದೆ. ಇವಾಗ ನಾನು ಇಷ್ಟೆಲ್ಲ ನೋಡಿದ್ನಲ್ಲ, ಮತ್ತೆ ನಾನು ಅವಳು ನೋಡೋ ಸಂದರ್ಭ ಏನಾದ್ರು ಬರ್ತಾ? ಈ ಕಾಡು, ಆ ಮನೆ ಅವಳಿಗೆ ತುಂಬಾ ಇಷ್ಟ. ಅದಕ್ಕೆ ಈ ಕಾಡು ಬಿಟ್ಟು ಅವಳು ಹೋಗಿಲ್ಲ. ಅವಳನ್ನ ಹುಡ್ಕೊಂಡು ಬೇರೆ ಯಾರು ಇಲ್ಲಿ ಬರ್ಲಿಲ್ವಾ? ಇಲ್ಲ. ಮತ್ತೆ ಡೇವಿಡ್? ಇಲ್ಲ. ಮನ್ಸಿನಲ್ಲಿ ತುಂಬಾ ಕಷ್ಟಗಳಿದೆ ಅಲ್ಲ ನಿನಗೆ? ಏನ್ ಹೇಳ್ಬೇಕಂತಾನೆ ನನಗೆ ಅರ್ಥ ಆಗ್ತಾ ಇಲ್ಲ. ರಾತ್ರಿ ನನ್ನ ಜೊತೆ ಮನೆಗೆ ಬರ್ತೀಯಾ? ನಾನೇನ್ ತಮಾಷೆ ಮಾಡ್ತಾ ಇಲ್ಲ. ನಗ್ದೆ ಇನ್ನೇನ್ ಮಾಡೋದು? ನೋಡಿದ ತಕ್ಷಣನೇ ಪ್ರೀತಿನಾ? ಇದೆಲ್ಲ ಚೆನ್ನಾಗಿಲ್ಲ. ಅದಕ್ಕೆ ಲವ್ ಎಟ್ ಫಸ್ಟ್ ಸೈಟ್ ಅಂತಾರಲ್ಲ. ಬೇಡ ಸುಬ್ಬು, ಈ ಕಾಡ್ ಬಿಟ್ಟು ಬರಕ್ ನಂಗೆ ತುಂಬಾ ಭಯ ಆಗುತ್ತೆ. ನಾನೀಗ ಎಲ್ಲ ಜೊತೆನೂ ಹೊಂದ್ಕೊಂಡ್ಬಿಟ್ಟೆ. ನಾನು ತಮಾಷೆ ಮಾತಾಡ್ತಾ ಇಲ್ಲ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ತಾತಕ್ಕೂ ಇಲ್ಲಿ ಯಾರು ಇಲ್ಲ ಅಲ್ವಾ? ಊರ್ಗ್ ಹೋಗ್ಬಿಟ್ಟು ಒಟ್ಟಿಗೆ ಇರೋಣ, ಏನಂತೀಯಾ? ನಾನು ನನ್ನ ಅಭ್ಯಾಸನೇ ಬೇರೆ ಸುಬ್ಬು. ನೀವ್ ಅನ್ಕೊಳೋ ಥರ ಅಲ್ಲ. ನಿಮ್ಗೇನೋ ಹುಚ್ಚಿಡ್ದಿದೆ. ಹಂಗೆ ಅನ್ಕೋ ನೀನು. ಮನೇಲಿ ಅಮ್ಮ ಮಾತ್ರ ಇದ್ದಾರೆ. ಒಳ್ಳೆ ಮನೇಲಿರೋರು ಯಾರು ನನ್ ಹುಡುಗಿ ಕೊಡಲ್ಲ. ಹೀಗೆಲ್ಲ ಆದ್ರೇನೆ ಒಂದುಂಟು. ನನ್ ಸ್ವಭಾವ ಅಂತಲ್ಲ. ಈ ಸಿನಿಮಾದಲ್ಲಿರೋರೆಲ್ಲ ಸಾರಾಯಿ ಗಾಂಜಾ ಅದೇ ಅಭ್ಯಾಸ ಇದೆ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ನೀವೇನ್ ಎದ್ರುಕೋಬೇಡಿ, ನನ್ಕಿಂತ ನಿಮ್ಗೆ ಒಳ್ಳೆ ಹುಡುಗಿ ಸಿಗ್ತಾಳೆ. ನೀನ್ ನನ್ಗೆ ಇಷ್ಟ ಇಲ್ಲ ಅಂತ ನೇರವಾಗಿ ಹೇಳು. ಅದಕ್ಕೆ ಬೇರೆ ಹುಡುಗಿ ನನಗೆ ಸಿಗ್ತಾಳೆ ಅಂತ ಏನೇ ಕಾರಣ ಎಲ್ಲ ತೆಗಿತೀಯಾ? ನೀವೇನ್ ಎದ್ರುಕೋಬೇಡಿ, ಇನ್ನ ತುಂಬಾ ಟೈಮ್ ಇದೆ. ಬಿಡಿ ಸುಬ್ಬು, ನಾನು ಹೋಗಿ ಜೇನ್ ತರ್ತೀನಿ.